ಇವತ್ತು ನಾನು ಚಿಕ್ಕು ಏನ್ ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಇವಾಗ ನಮಗ್ ನೆನಪಾಗಿದ್ದು ಒಂದು ರೆಸಿಪಿ. ಬನ್ನಿ ಯಾವ ತಿಂಡಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಚಿಕ್ಕು ಏನ್ ಮಾಡ್ತಾಳೆ, ಏನ್ ಕೊಡ್ತಾಳೆ ಅಂತ ಕಾಯ್ತಾ ಕೂತಿದ್ದಾನೆ. ಫ್ರೆಂಡ್ಸ್ ಬನ್ನಿ ಏನ್ ರೆಸಿಪಿ ಅಂತ ಹೇಳ್ತೀನಿ. ಚಿಕ್ಕುನು ವೆಯ್ಟ್ ಮಾಡ್ತಾ ಇದ್ದಾನೆ ಏನ್ ಮಾಡೋದು ಅಂತ. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ನೀರಲ್ಲಿ ಹಾಕೊಂಡು ಈ ತರ ಕರಗಿಸ್ಕೊಂಡು ಇಟ್ಕೊಂಡಿರಿ. ಅರ್ಧ kg ಅಷ್ಟು ಅಕ್ಕಿ ಹಿಟ್ಟನ್ನ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿರೋ ಉಪ್ಪಿಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಕಲಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಬೆಚ್ಚಗಿನ ನೀರು ಹಾಕ್ಕೊಂಡು ಸ್ವಲ್ಪ ಕಾದು ಆರಿರೋ ಅಂಥದ್ದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೀವು ತೆಳ್ಳಗೆ ಆಳೆ ಮೇಲೆ ತೊಟ್ಟೆ ರೀತಿ ಒಂದು ಅದಕ್ಕೆ ಬರೋಂಗೆ ಕಲಿಸ್ಕೋಬೇಕು. ಒಂದು ಮೀಡಿಯಮ್ ಸೈಜು ಒಂದು 3 ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಶುಂಠಿ, ಒಂಚೂರು ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಕಲಿಸ್ಕೋಬೇಕು. ಕಲಸಿರೋ ಹಿಟ್ಟಿಗೆ ಇವಾಗ ಮಿಕ್ಸ್ ಮಾಡ್ತೀನಿ ಈರುಳ್ಳಿನೂ ನೋಡಿ ಈ ಥರ ಕಲಸಿರೋ ಹಿಟ್ಟಿಗೆ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹಚ್ಚಿರೋ ಶುಂಠಿನ ಮಿಕ್ಸ್ ಮಾಡಿ ಅದನ್ನು ಕಲಿಸ್ಕೋಬೇಕು. ಫ್ರೆಂಡ್ಸ್ ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬರೋಂಗೆ ನೀವು ಕಲಿಸ್ಕೋಬೇಕು. ನೋಡಿ ರೆಡಿ ಆಗಿದೆ ಹಸಿಟ್ಟು. ಬನ್ನಿ ಮಾಡೋಣ ಹೇಗೆ ಅಂತ ನೋಡೋಣ. ಅದಕ್ಕೆ ಈ ಥರ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇದನ್ನು ಪೇಪರ್ ಮೇಲೆ ತಟ್ಕೋಬೇಕು. ಬಟರ್ ಪೇಪರ್ ಅಂತ ಕೇಳಿದ್ರೆ ಸಿಗುತ್ತೆ, ನಾವು ಹೋಳಿಗೆ ಮಾಡ್ತೀವಲ್ಲ ಆ ಥರ ಪೇಪರ್. ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಶೇಪಲ್ಲಿ ರೌಂಡ್ ಬರೋಂಗೆ ನೀಟಾಗಿ ತಟ್ಕೋಬೇಕು ಇದನ್ನು ಪೇಪರ್ ಮೇಲೆ. ಬನ್ನಿ ಇವಾಗ ಬೇಯಿಸೋಣ. ಹಂಚನ್ನ ಕಾಯಕ್ಕೆ ಇಟ್ಕೊಳ್ಳಿ. ಒಂದು 5-10 ನಿಮಿಷ ಕಾಯಿಲಿ. ಕಾದ್ಮೇಲೆ ನೋಡಿ ಈ ಥರ ಪೇಪರಲ್ಲಿ ತಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಪೇಪರ್ ಮೇಲೆ ಬರುತ್ತೆ. ಬಂದಮೇಲೆ ನೀವು ಹಂಗೆ ಪೇಪರ್ನ ಮೇಲೆ ತಕ್ಕೊಳ್ಳೋದು. ನೀಟಾಗಿ ಬರುತ್ತೆ. ಅದೇ ಮೇಲೆ ಎದ್ದೇಳುತ್ತೆ ಪೇಪರು. ಆವಾಗ ನೀವು ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ. ಪೇಪರ್ನ ನಿಧಾನಕ್ಕೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ರೆಡಿ ಆಗಿದೆ. ಕಾಯಿ ಚಟ್ನಿ ನಿಮ್ಗೆ ಗೊತ್ತಲ್ವಾ ಮಾಡ್ಕೊಳ್ಳೋದು. ಸ್ವಲ್ಪ ಕಾಯಿ, ಒಂಚೂರು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಶುಂಠಿ, ಹುಣಸೆಹಣ್ಣು ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡು ನೋಡಿ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀವು ನೋಡೋಕ್ಕಾಗಲ್ಲ, ನಾನು ನೋಡ್ತೀನಿ. ಬಟ್ ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ತುಂಬ ಈಸಿ ರೆಸಿಪಿ. ಆದಷ್ಟು ಬೇಗ ಮಾಡ್ಕೋಬೋದು. ಟಿಫನ್ಗೆ ಒಂದು ಒಳ್ಳೆ ರೆಸಿಪಿ ಇದು. ಚೆನ್ನಾಗಿದೆ. ಮಾಡಿಕೊಂಡು ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.